ನಮಸ್ಕಾರ. ಮಂಜುನಾಥ್ ಜಿಕೆ ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ತಮ್ಮ ಮುಂದೆ ನಾನು ವಿಶೇಷವಾದ ಚರ್ಚೆಯೊಂದಿಗೆ ತಮ್ಮ ಮುಂದೆ ನಾನು ಆ ದಿನನಿತ್ಯ ವಾರದಲ್ಲಿ ಸಮಯ ಸಿಕ್ಕಾಗೆಲ್ಲ ತಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ. ಸ್ನೇಹಿತರೆ, ತಮ್ಗೆಲ್ಲ ಗೊತ್ತು, ಇವತ್ತು ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೆಲವೊಂದು ಸೌಲಭ್ಯ ಇಲ್ಲದ ನಿರಾಶ್ರಿತನಾಗಿ ಪ್ರಾಣವನ್ನ ತ್ಯಾಗ ಮಾಡ್ತಾ ಇದ್ದಾನೆ. ಸೊ ಅದ್ರ ಕುರಿತಾಗಿ ಇವತ್ತು ಆಮೇಲೆ ಅದ್ರ ಕುರಿತಾಗಿ ನಾವು ಮುಂದೆ ಏನಕ್ಕೆ ಕಾರ್ಯಾಚರಣೆ ಮಾಡ್ಬೇಕು, ಕೆಲಸಗಳನ್ನ ಮಾಡ್ತಿರ್ಬೇಕು. ಆಮೇಲೆ ಏನ್ ನಡೀತಾ ಇದೆ, ಆಮೇಲೆ ಅದ್ ನಡೀದಕ್ ನಾವು ಯಾವ ರೀತಿಯಾದಂತದ್ದು ಬೆಳವಣಿಗೆ ತರಬೇಕು ಅನ್ನೋದು ಕೂಡ ನಾನು ವಿಶೇಷ ಚರ್ಚೆಯೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ. ಬೇರೆ ಯಾವ್ದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸ್ನೇಹಿತರೆ. ಒಂದು ಮಾತ್ರ ಸತ್ಯ. ಯಾಕೆಂದ್ರೆ ಇವತ್ತಿನ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಏನ್ ಆಗ್ತಿದೆ ಪರಿಸ್ಥಿತಿ ಇವತ್ತು. ವಿಲೇಜ್ ಅಂದ್ರೆ ಹಳ್ಳಿಯಲ್ಲಿರುವ ಜನಸಾಮಾನ್ಯರ ಗತಿ ಏನಾಗ್ತಿದೆ ಮೂಲಭೂತ ಸೌಕರ್ಯ ಇಲ್ಲದೆ ತಮ್ಗೆ ಗೊತ್ತು ಸ್ನೇಹಿತರೆ. ಬೇರೆ ಯಾವ್ದು ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಈ ಹಿಂದೆನೆ ಸ್ವಲ್ಪ ದಿನಗಳ ಹಿಂದೆನೆ ಗ್ರಾಮ ಪಂಚಾಯತಿಯ ಬಗ್ಗೆ ನಾವು ವಿವರಣೆವಾಗಿ ಮತ್ತೆ ಅಲ್ಲಿರುವ ಕುಂದುಕೊರತೆಯ ಬಗ್ಗೆ ನಾನು ಮಾತನಾಡಿದೆ ಸ್ನೇಹಿತರೆ. ಸ್ನೇಹಿತರೆ, ಬೇರೆ ಯಾವ್ದು ವಿಚಾರದ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ನಮ್ಮ ಉದ್ದೇಶನೇ ಹೇಳ್ಬಿಡ್ತೀನಿ. ಇದು ಸುದ್ದಿ ಮಾಡ್ತಾ ಇಲ್ಲ. ಆದ್ರೆ ತಮ್ಮ ಕಡೆ ಎಷ್ಟೆಲ್ಲ ಸಹಕಾರ ಆಗುತ್ತೋ ಅಥವಾ ತಾವೆಲ್ಲ ಎಷ್ಟು ನಮಗೆ ಸಪೋರ್ಟ್ ಮಾಡಕ್ ಸಾಧ್ಯವೋ ಅಥವಾ ಬೇರೆ ಎಲ್ಲೇ ಇರ್ಲಿ, ನಮ್ಮ ಕರ್ನಾಟಕದಲ್ಲಿ ಇರ್ಲಿ, ಬೇರೆ ರಾಜ್ಯದಲ್ಲಿನೇ ಇರ್ಲಿ ಅಥವಾ ಬೇರೆ ದೇಶದಲ್ಲೇನೆ ಇರ್ಲಿ, ತಮಗೆ ಏನಾದ್ರೂ ಹಳ್ಳಿಯ ಜನದ ಮೇಲೆ ಇರುವಂತ ಅನುಕಂಪ ಮತ್ತೆ ದೇಶ ಅಭಿಮಾನ ಮತ್ತು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ಬೇಕಾದ್ರೆ ದಯವಿಟ್ಟು ನಮ್ಗೆ ಸಹಕರಿಸಿ, ದಯವಿಟ್ಟು ತಾವೆಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾ ಯಾವ್ದಕ್ಕೆಲ್ಲ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಅವಾಗ್ಲೇ ಹೇಳ್ದೆ, ಈ ಹಿಂದೆ ಗ್ರಾಮ ಪಂಚಾಯತಿ ಬಗ್ಗೆ ನಾನು ವಿಡಿಯೋ ಮಾಡಿದೆ. ಯಾಕಂದ್ರೆ ಮೂಲ ಹುಟ್ಟುವುದೇನೆ ಅಲ್ಲಿ ಅಲ್ವಾ, ಮೂಲ ಹುಟ್ಟುದೇನೆ ಅಲ್ಲಿ ಗ್ರಾಮ ಪಂಚಾಯತಿಯಿಂದಾನೆ. ಅಲ್ಲಿ ಚಿಕ್ಕ ಪುಟ್ಟ ರಾಜಕಾರಣಿನೂ ಇರ್ತಾರೆ, ದೊಡ್ಡ ಮಟ್ಟದ ರಾಜಕಾರಣಿನೂ ಇರ್ತಾರೆ. ಸೊ ಆ ಲೆವೆಲ್ ಅಲ್ಲಿ ಇದೀನಿ ಸ್ನೇಹಿತರೆ. ಬಾಗಲಕೋಟ್ ಡಿಸ್ಟಿಕ್ ಜಮಖಂಡಿ ತಾಲೂಕು, ಜಮಖಂಡಿ ತಾಲೂಕೆ ಸಂಬಂಧಪಟ್ಟಂತ ಒಂದು ಬಹುದೊಡ್ಡ ಹಳ್ಳಿ. ಅಂದ್ರೆ ಬಹುದೊಡ್ಡ ಹಳ್ಳಿ ಅಂದ್ರೆ ಸವಳ್ಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ಬಗ್ಗೆ ತಮ್ಮ ಹತ್ರ ನಾನು ಮಾತನಾಡಕ್ ಬಂದಿದ್ದೀನಿ. ಸವಳ್ಗಿ ಗ್ರಾಮದ ಗ್ರಾಮ ಪಂಚಾಯತಿ ಬಗ್ಗೆ ಎಂತ ವಿಶೇಷವಾದ ಊರಂದ್ರೆ ಅದು ಬಹಳ ಜಗತ್ತು ಅಂತ ದೇಶವನ್ನ ತಿರುಗಿ ನೋಡುವಂತ ಅತ್ಯುನ್ನತ ರಾಜಕಾರಣಿಗಳ ಹುಟ್ಟಿರುವಂತ ಊರು. ಆಮೇಲೆ ಎಲ್ಲ ಬಾಂಧವ್ಯ ಅಂತ ನಡೆಯುವಂತ ಊರು. ಸೊ ಆ ಗ್ರಾಮ ಪಂಚಾಯತಿ ಬಗ್ಗೆ ನಾನು ಇವತ್ತು ಮಾತಾಡಕ್ ಬಂದೆ ಸ್ನೇಹಿತರೆ. ನಾನು ಇಷ್ಟೆಲ್ಲ ಒಳ್ಳೆ ರೀತಿಯಾಗಿ ಹೇಳಿದೀನಿ. ಆದ್ರೆ ಈ ಗ್ರಾಮ ಪಂಚಾಯತಿಯ ಬಗ್ಗೆನೆ ಕೆಲವೊಂದು ಕಾರ್ಯಾಚರಣೆಗಳನ್ನ ಮಾಡಿ, ಕೆಲವೊಂದು ಕೆಲಸಗಳನ್ನ ಮಾಡಿ ಸುಮಾರು ದಿನದ ಹತ್ತತ್ರ ಒಂದು 2-3 ತಿಂಗಳಿಂದನೂ ಹಲವಾರು ಒಂದು ನಮ್ಮ ರಿಸರ್ಚ್ ಟೀಮ್ ಸರ್ಚ್ ಮಾಡಿ ಕೆಲವೊಂದು ಎವಿಡೆನ್ಸ್ ಮುಖಾಂತರ ತಮ್ಮ ಮುಂದೆ ನಾವು ಬಂದಿದ್ದೀವಿ ಸ್ನೇಹಿತರೆ. ಬೇರೆ ಯಾವ್ದು ಮಾತಾಡ್ಲ. ಅಲ್ಲಿ ಯಾವುದೇ ರೀತಿಯಾದಂತ ಮೂಲಭೂತ ಸೌಕರ್ಯಗಳು ಗ್ರಾಮ ಪಂಚಾಯತಿಯಿಂದ, ಸವಳಗಿಯ ಗ್ರಾಮ ಪಂಚಾಯತಿಯಿಂದ ಯಾವುದೇ ಆದ ಮೂಲಭೂತ ಸೌಕರ್ಯಗಳು ಜನಸಾಮಾನ್ಯರಿಗೆ ಅಲ್ಪ ಸ್ವಲ್ಪ ತಲುಪಿದೆ. ಆದ್ರೆ ನಿಜವಾಗ್ಲೂ ಗ್ರಾಮ ಪಂಚಾಯತಿಯಿಂದ ಅಲ್ಲಿರುವ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಇನ್ನೂ ತಲುಪಿಲ್ಲ. ಅಲ್ಲಿ ಆಗ್ತಾ ಇರುವ ಆ ಗ್ರಾಮ ಪಂಚಾಯತಿಯಿಂದ ಆಗ್ತಾ ಇರುವ ಅನ್ಯಾಯ ಅಕ್ರಮಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ನಾವು ಆಧಾರ ಸಮೇತವಾಗಿ ನಮ್ಮ ಕಚೇರಿಗೆ ಅಲ್ಲಿರುವ ಜನರು ಬಂದು ನಮ್ಗೆ ನಿಜವಾಗ್ಲೂ ಕರುಳು ಚುರುಕನ್ಸ್ಬಿಡುತ್ತೆ. ನಿಜವಾಗ್ಲೂ ಕರುಳು ಚುರುಕನ್ಸುತ್ತೆ. ಯಾಕೆ ಅಂದ್ರೆ ಇವತ್ತಿನ ದಿನಮಾನ ಯಾವ ರೈತ ಒಬ್ಬ ಒಂದು ಬೆಂಚ್ ಕಾರಲ್ಲಿ, ಫಾರ್ಚುನರ್ ಕಾರಲ್ಲಿ, ಯಾವ್ದೋ BDS ಸೈಟ್ ಅಲ್ಲಿ ಯಾವ್ದು ಅಂತ ಗಳಿಕೆ ಅಂತ ಇಲ್ಲ ಇವತ್ತು. ಒಬ್ಬ ಸಾಮಾನ್ಯ ರೈತರು, ಇವತ್ತು ಸಾಮಾನ್ಯ ವರ್ಗದವರು ಇವತ್ತು ಅಂತವ್ರಿಗೇನೆ ಮೂಲಭೂತ ಸೌಕರ್ಯ ಕೊಡ್ಲಿ ಅಂತ ಗ್ರಾಮ ಪಂಚಾಯತಿಯವರು ನಿರ್ಮಾಣ ಮಾಡಿದ್ರೆ ಇವತ್ತು ಆ ಸೌಲಭ್ಯಗಳು ದೊರಕ್ತಾ ಇಲ್ಲ. ಆಮೇಲೆ ಅಲ್ಲಿ ಆಗ್ತಾ ಇರುವ ಅನ್ಯಾಯ ಅಕ್ರಮದ ಬಗ್ಗೆ ನಾವು ಮೊದಲನೇದಾಗಿ ನಮ್ಮ VM ಟಿವಿಯ ಮುಖಾಂತರ ಇದೊಂದು ನಾವು ಬೃಹತ್ ಮಟ್ಟದಲ್ಲಿ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ನಾವು ಸಂಬಂಧಪಟ್ಟ ತಾಲೂಕು ಅಂದ್ರೆ ಜಮಖಂಡಿವರೆಗೂ ಪಾದಯಾತ್ರೆಯನ್ನ ಮಾಡಕ್ಕೆ ನಾವು ಸಜ್ಜಾಗಿದ್ದೇವೆ. ಅಂದ್ರೆ ಪ್ರತಿಭಟನೆಯ ಮುಖಾಂತರ ಆ ಗ್ರಾಮ ಪಂಚಾಯತಿ ವಿರುದ್ಧ AO ಅವರಿಗೂ, AC ಅವರಿಗೂ, ಮಾನ್ಯ ತಹಶೀಲ್ದಾರ್ ಅವರಿಗೂ ಕೂಡ ಮನವಿಯನ್ನ ಕೊಡಕ್ಕೆ ನಾವು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಕ್ಕೆ ನಾವು ಸಜ್ಜಾಗಿದ್ದೇವೆ. ತಾವ್ಯಾರ್ಯಾರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿರೋ ತಮ್ಮ ಕೂಡ ನೋಡ್ಕೊಳ್ಳೋದು ನೋಡಿ. ಆ ಪಂಚಾಯತಿ ವಿರುದ್ಧ ಮಾತ್ರವಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಈಗ ಸವಳಗಿಯ ಪಂಚಾಯತಿ ವಿರುದ್ಧ ಮಾತ್ರ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ. ಪ್ರತಿಭಟನೆ ಅಂದ್ರೆ ಮಾಡಿ ಕೂಗಾಡಿ ಮಾಡಿ ಹೋರಾಟ ಮಾಡ್ತಲ್ಲ, ಅಲ್ಲಿ
ನಾವು ಮೂಲಭೂತ ಸೌಕರ್ಯವನ್ನ ವಿಚಾರಿಸಿಕೊಂಡು ಅಲ್ಲಿಂದ ಸವಳಗಿಯ ಗ್ರಾಮ ಪಂಚಾಯತಿಯಿಂದ ಹೊರಟು ಸುಮಾರು 20 ಕಿಲೋಮೀಟರ್ ಆಗತ್ತೆ. 20 ಕಿಲೋಮೀಟರ್ ವರೆಗೂ ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಈ ನಮ್ಮ ಪಾದಯಾತ್ರೆ ಜನರಿಗೆ, ಸಾಮಾನ್ಯ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಒಂದು ಸೂಕ್ತವಾದ ಗ್ರಾಮ ಪಂಚಾಯತಿಯಿಂದ ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತು VMTV ಅವರು ನಿಜವಾಗ್ಲೂ ನಾವು ಎಷ್ಟು ಕಷ್ಟಪಟ್ಟು ಇವತ್ತು ಎವಿಡೆನ್ಸ್ ಮುಖಾಂತರ ನಾವು ಹೊರಗೆ ತಂದಿದೀವಿ ಅಂದ್ರೆ ಅದು ನಮ್ಮ ರಿಸರ್ಚ್ ಟೀಮ್ಗೆ ನಾವು ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಸ್ನೇಹಿತರೆ, ಬೇರೆ ವಿಚಾರ ನಾನು ಆಗ್ಲೇ ಹೇಳಿದೆ. ಯಾಕಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ನಾವು ಪಾದಯಾತ್ರೆ ಮುಖಾಂತರನೇ ನಾವು ದಿಟ್ಟ ಹೋರಾಟವನ್ನ ಮಾಡಿ ಇವತ್ತು ರೈತರಿಗೆ ನಾವು ನ್ಯಾಯ ಕೊಡಿಸ್ತಾ ಇದ್ದೀವಿ. ಅಲ್ಲಿರುವ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕಂತೇಳಿ ಯಾಕೆ ನಾವು ಮೊದಲನೇದಾಗಿ ನಾವು ಸವಳಗಿಯ ಪಂಚಾಯತಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂದ್ರೆ, ಇಲ್ಲಿರುವ ಸವಳಗಿ ಪಂಚಾಯತಿಯಲ್ಲಿರುವಂತ ಅಧಿಕಾರಿಗಳು ಅಂದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಅವರು ಅಂದ್ರೆ ಈಗ ಆ ಸವಳಗಿಯ ಮೂಲಭೂತ ಸೌಕರ್ಯ ಒದಗಿಸುವ PDO ಅಲ್ಲಿರುವ ಮೂಲ ಅಧಿಕಾರಿ ಇವತ್ತು ಜಮಖಂಡಿ ತಾಲೂಕಿಗೆ ಸಂಬಂಧಪಟ್ಟಂತ ಅಧ್ಯಕ್ಷರು ಅಂದ್ರೆ PDOಗಳ ಅಧ್ಯಕ್ಷರಾಗಿ ಅವ್ರದೇ ಆದಂತ ಯೂನಿಯನ್ ಮಾಡ್ಕೊಂಡು PDOಗಳನ್ನೇ ಯೂನಿಯನ್ ಮಾಡ್ಕೊಂಡು ಇವತ್ತು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ನಾವು ಮೊದಲನೇದಾಗಿ ಅದನ್ನೇ ಟಾರ್ಗೆಟ್ ಅಂತ ಹೇಳ್ತಿಲ್ಲ. ಯಾಕಂದ್ರೆ ಅಧ್ಯಕ್ಷರಾದ್ಮೇಲೆ ಅಧ್ಯಕ್ಷರಿಂದನೇ ನಾವು ಆ ಪಂಚಾಯತಿಂದನೇ ನಾವು ಪ್ರತಿಭಟನೆ ಮಾಡಿ ಪಾದಯಾತ್ರೆಯನ್ನ ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ ಇವತ್ತು ಜನರಿಗೆ ಮೂಲ ಸೌಕರ್ಯ ಸ್ನೇಹಿತರೆ, ನೀವು ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ, ಬೇರೆ ಜಿಲ್ಲೆಯಲ್ಲಿ ಅವಾಗೆ ಹೇಳ್ದಂಗೆ ದಯವಿಟ್ಟು ಇದು ಅರ್ಥಗರ್ಭಿತವಾದದ್ದು, ಜನಸಾಮಾನ್ಯರು ಬೇಕಾಗಿದ್ದು. ನಾವ್ ಯಾವ್ದು ಒಬ್ಬ ಭ್ರಷ್ಟ ಅಧಿಕಾರಿ ಆಗ್ಲಿ ಅಥವಾ ಒಬ್ಬ ರಾಜಕಾರಣಿ ಅದ್ ಬೇಕಾಗಿಲ್ಲ. ಮೂಲಭೂತ ಸೌಕರ್ಯಗಳು ಕಾನೂನಿನ ಮಾತನಾಡೋರು ಯಾರು ನಿಜವಾಗ್ಲೂ ಅದಕ್ಕೆ ನಾವು ದಿಟ್ಟ ನಿರ್ಧಾರ. ಅಲ್ಲಿಂದ ಪಾದಯಾತ್ರೆ ಸುಮಾರು 20 ಕಿಲೋಮೀಟರ್ ಅಂದ್ರೆ ಈ 20 ಕಿಲೋಮೀಟರ್ ವರೆಗುನು ಹತ್ತತ್ರ ನಾವು ಎಲ್ಲ ಜನಸಾಮಾನ್ಯರು, ಆಮೇಲೆ ಬೇರೆ 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 ಜಿಲ್ಲೆಯಿಂದ, ಆಮೇಲೆ ಬೇರೆ ಬೇರೆ ರಾಜ್ಯದಿಂದ ನಮ್ಗೆ ಹಲವಾರು ನೀವು ಮಾಡಿ ಸಹಕಾರ ಮಾಡಿ ಅಂತ ಹೇಳಿದರೆ, ಈಗಲೂ ಕೂಡ ತಾವ್ ಯಾರಾದ್ರೂ ನಮ್ಮ ಪಾದಯಾತ್ರೆಯಲ್ಲಿ ಆಮೇಲೆ ನಮ್ಮ ಪ್ರತಿಭಟನೆಯಲ್ಲಿ ಯಾರಾದ್ರೂ ಪಾಲ್ಗೊಳ್ಳಂಗಿದ್ರೆ ದಯವಿಟ್ಟು ನಮಗೆ ಸಹಕಾರ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ನಮ್ದೇ ಆದಂತ ಇವಿನ ಸುಮಾರು ಒಂದು 50ರಿಂದ ಹೆಚ್ಚು ಕಮ್ಮಿ ಒಂದು 60 ಜನ ನಾವು ಪಾದಯಾತ್ರೆ ಮಾಡಲು ನಾವು ಸಜ್ಜಾಗಿದ್ದೀವಿ. ಸದ್ಯದಲ್ಲೇ ಅಂದ್ರೆ ಇನ್ನು ಅಥವಾ ನಾಳೆ ನಾಡಿದ್ರಲ್ಲಿ ನಾವು ಎಷ್ಟು ಜನ ಸೇರ್ತಾರೆ ಅನ್ನೋದು ನೋಡ್ಕೊಂಡು, ಆಮೇಲೆ ಎಷ್ಟು ಜನ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ನಮ್ಮ ಮಾಧ್ಯಮದಲ್ಲಿ ನಾವು ಪ್ರಸಾರವನ್ನ ಮಾಡ್ತೀವಿ. ಜೊತೆಗೆ ತಾವ್ ಯಾರಾದ್ರೂ ಬೇರೆ ಕಡೆಯಿಂದ ಸಹಕಾರ ಮಾಡೋರಿದ್ರೆ ಅಥವಾ ಸಪೋರ್ಟ್ ಮಾಡೋರಿದ್ರೆ ನಮ್ಮ ಮಾಧ್ಯಮಕ್ಕೆ ಸಂಪರ್ಕ ಮಾಡಿ ತಮ್ಮ ವಿಡಿಯೋ ಕ್ಲಿಪ್ ಗಳನ್ನ ನಮ್ಗೆ ಕಳಿಸ್ಬೋದು. ನಾವು ನೇರವಾಗಿನೇ ಮಾಧ್ಯಮದಲ್ಲಿ ಸಹಕಾರ ಮಾಡ್ತೀವಿ ಸ್ನೇಹಿತರೆ, ಬೇರೆ ಯಾವ್ದು ಅಲ್ಲ. ಯಾಕಂದ್ರೆ ಮೂಲಭೂತ ಸೌಕರ್ಯ ಸಿಗ್ಲಿ ಅನ್ನುವ ಒಂದು ವಿಶೇಷ ಚರ್ಚೆ ತಮ್ಗ ಆಗಿತ್ತು. ಯಾಕಂದ್ರೆ ಇದು ಒಂದು ಪಾದಯಾತ್ರೆ ಮಾಡೋದು ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬಹುದು. ಯಾರೆಲ್ಲ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಿರೋ ಅವರು ಕೂಡ ಕೆಲವೊಂದು ವಿಡಿಯೋಗಳನ್ನ ಮಾಡಿ ನಮ್ಗೆ ಕಳಿಸ್ಕೊಡಿ. ತಾವು ಕೂಡ ಸಪೋರ್ಟ್ ಅನ್ನೋದು ಇನ್ನೊಬ್ಬರಿಗೂ ಕೂಡ ಬಹಳ ಒಂದು ಸಂತೋಷವಾಗಿ ಇರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಬೇರೆ ಯಾವ್ದಲ್ಲ, ಇದು ಪಾದಯಾತ್ರೆ ಸದ್ಯದಲ್ಲೇ ಅಥವಾ 2-3 ದಿನದಲ್ಲಿನೇ ಅಥವಾ 2-4 ಹೆಚ್ಚು ಕಮ್ಮಿ ಒಂದು ವಾರದಲ್ಲೇನೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಹೇಳ್ತೀವಿ. ಯಾರೆಲ್ಲರೂ ಸವಳಗಿಯ ಗ್ರಾಮ ಪಂಚಾಯತಿಯಿಂದ ನಾವು ಏನು ಪಾದಯಾತ್ರೆ ಹಮ್ಮಿಕೊಂಡಿರ್ತೀವಿ, ಈ ಪಾದಯಾತ್ರೆಯಲ್ಲಿ ಪ್ರತಿಭಟನೆಯಲ್ಲಿ ಯಾರಾದ್ರೂ ಪಾಲ್ಗೊಳ್ಳೋರಿದ್ರೆ ನಮ್ಮ ಮಾಧ್ಯಮಕ್ಕೆ ಸಂಪರ್ಕಿಸಿ. ಜೊತೆಗೆ ಈ ಒಂದೇ ಗ್ರಾಮ ಪಂಚಾಯತಿಯಿಂದ ನಾವು ಹೇಳ್ತಾ ಇಲ್ಲ, ಆದ್ರೆ ಬೇರೆ ಬೇರೆ ಗ್ರಾಮ ಪಂಚಾಯತಿಯಿಂದ ತಾವು ಕೂಡ ಪಾಲ್ಗೊಳ್ಬಹುದು. ಅದಕ್ಕೆ ಏನ್ ಬೇಕು ನಾವು ಕೂಡ ಸೌಕರ್ಯ ಮಾಡ್ತೀವಿ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಆರೋಗ್ಯ ಇಲಾಖೆಗೂ ಆಮೇಲೆ ಹಲವಾರು ಎಲ್ಲ ಇದನ್ನ ನಾವು ಮಾಡ್ತಾ ಬಂದಿದೀವಿ. ಅದ್ರ ಮುಂದಿನ ಚರ್ಚೆ ಯಾವಾಗಂತ ನಾನು ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ. ಆದ್ರೆ ಪ್ರತಿಭಟನೆ ಸದ್ಯದಲ್ಲಿನೇ, ಪಾದಯಾತ್ರೆನೂ ಕೂಡ ಪ್ರತಿಭಟನೆ ಕೂಡ ಸದ್ಯದಲ್ಲಿನೇ ನಮ್ಮ PMTV ಮುಖಾಂತರ ನಾವು ಮಾಡ್ತೀವಿ. ಸ್ನೇಹಿತರೆ, ಬೇರೆ ಏನಾದ್ರೂ ಸಹಕಾರ ಮಾಡೋರಿದ್ರೆ, ಬೇರೆ ಇದ್ದಿರೆ, ಈಗಾಗಲೇ ಒಂದು 50 ಜನ ಸೇರ್ಕೊಂಡಿದ್ದಾರೆ ನಮ್ಮ ಪ್ರತಿಭಟನೆಗೆ ಮತ್ತು ಪಾದಯಾತ್ರೆಗೆ. ಮೂಲಭೂತ ಸೌಕರ್ಯ ಇವತ್ತು ಊರವ್ರಿಗೆ ಸಿಗ್ತಾ ಇಲ್ಲ, ಅಲ್ಲಿ ಊರಿರೋ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಸಿಗುತ್ತೆ, ನಾಳಿನ ದಿನ ನಮಗೂ ಸಿಗಲ್ಲ. ಆ ಚರ್ಚೆಯ ಬಗ್ಗೆ, ಆ ಪ್ರತಿಭಟನೆ ಬಗ್ಗೆ ತಾವೆಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಆಮೇಲೆ ಯಾವ ಅಧಿಕಾರಿ ಬಗ್ಗೆ ಆಮೇಲೆ ರಾಜಕಾರಣಿ ಬಗ್ಗೆ ನಮ್ಮ ದ್ವೇಷ ಇಲ್ಲ, ಆದ್ರೆ ಮೂಲಭೂತ ಸೌಕರ್ಯ ಯಾರು ಕೊಟ್ಟಿಲ್ವೋ ಅದು ಖಂಡಿತವಾಗ್ಲೂ ನಾವು ಅದನ್ನ ಈಡೇರ್ಸಕ್ಕೆ ಸತ್ಯಸಿದ್ಧವಾಗಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿ ನಾವು ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ. ಸ್ನೇಹಿತರೆ, ಇವತ್ತಿನ ಈ ಚರ್ಚೆ ಇಷ್ಟ ಆಯ್ತು. ಮತ್ತೊಂದು ಬೇರೆ ತಮ್ಗೆ ಏನ್ ಅನ್ಸುತ್ತೆ, ಯಾವ ರೀತಿ ಅನ್ಸುತ್ತೋ
ನಮಗೆ ಕಮಿಟ್ ಮಾಡಿ ಆಮೇಲೆ ಕರೆಗಳನ್ನ ಮಾಡಿ ನಾವು ಖಂಡಿತವಾಗ್ಲೂ ಶತಸಿದ್ಧವಾಗಿರ್ತೀವಿ ಸ್ನೇಹಿತರೆ. ಇವತ್ತಿನ ಈ ವಿಷಯ ಚರ್ಚೆ ಅನ್ನೋದಕ್ಕಿಂತ ನಮ್ಮ ಉದ್ದೇಶವನ್ನ ಹೇಳಿದ್ವಿ. ಆಮೇಲೆ ಉದ್ದೇಶ ಸದ್ಯದಲ್ಲಿನೇ ಈಡೇರಿಸ್ತೀವಿ ಸ್ನೇಹಿತರೆ. ಮತ್ತೊಂದು ವಿಷಯವನ್ನ ಮತ್ತೆ ಇದ್ರ ಬಗ್ಗೆ ಮತ್ತೆ ಅದರ ಸುದ್ದಿ ನಾವು ನಾರ್ಮಲ್ ಆಗಿ ಚರ್ಚೆ ಮಾಡ್ತಾ ಇರ್ತೀವಿ ನಮ್ಮ ವಿಎಂ ಟಿವಿ ವಾಹಿನಿಯಲ್ಲಿ. ಮತ್ತೊಂದು ವಿಶೇಷವಾದ ಚರ್ಚೆ ಇದು ಏನ್ ಅನ್ಸುತ್ತೋ ಗೊತ್ತಿಲ್ಲ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಸಹಕರಿಸಿ ಸಪೋರ್ಟ್ ಮಾಡಿ ಆದಷ್ಟು ಬಂದು ಈ ಪಾದಯಾತ್ರೆಯಲ್ಲಿ ಪ್ರತಿಭಟನೆಯಲ್ಲಿ ತಾವು ಕೂಡ ಪಾಲ್ಗೊಳ್ಳಿ ಅಂತ ನಮ್ಮ ಪಿಎಂ ಟಿವಿ ಮುಖಾಂತರ ನಾವು ಕೈ ಮುಗಿದು ಕೇಳ್ಕೊಂತೀವಿ ಸ್ನೇಹಿತರೆ. ಬೇರೆ ಏನು ಮಾತಾಡ್ತಿಲ್ಲ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಆಮೇಲೆ ಈ ಪಾದಯಾತ್ರೆ ಮತ್ತು ಪ್ರತಿಭಟನೆಯನ್ನ ಯಾವಾಗ ಹಮ್ಮಿಕೊಳ್ತೀವಿ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಅಂದ್ರೆ ಈ ಸಂಬಂಧಪಟ್ಟಂತ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ. ಮತ್ತೆ ಒಂದು ವಿಶೇಷವಾದಂತ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಸಂಪಾದಕ ಮಂಜುನಾಥ್ ಜಿ.